ಸ್ಥಿತಿ, ಪ್ರತಿದಿನ, ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. भारत माता की जय, गौ माता की जय, गौ माता की जय। बोलो भारत माता की जय, बोलो भारत माता की जय, बोलो भारत माता। ವಿಜಯಪುರ ಜಿಲ್ಲೆಯ ಸ್ವಾಭಿಮಾನದ ಪ್ರತೀಕವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಕ್ಕೆ ಹೋಗ್ತಾ ಇದ್ದೇನೆ. ಇನ್ನೂವರೆಗೂ ನನಗೆ ಭಾರತೀಯ ಜನತಾ ಪಕ್ಷದ ಹಿರಿಯರಲ್ಲಿ, ಪಕ್ಷದ ಮುಖಂಡರಲ್ಲಿ ಅತೀವವಾದ ಒಂದು ವಿಶ್ವಾಸ ಇದೆ. ಖಂಡಿತವಾಗಿಯೂ ಅವರು ನನ್ನ ಒಂದು ಕೋರಿಕೆಯನ್ನು, ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧುಗಳ ಒಂದು ಅಳಲನ್ನು ಅರ್ಥ ಮಾಡಿಕೊಂಡು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ನ್ಯಾಯವನ್ನು ಒದಗಿಸ್ತಾರೆ ಅಂತ ಒಂದು ಭರವಸೆ ಅವ್ರನ್ನ ಇಟ್ಕೊಂಡಿದ್ದೇನೆ. ಇವತ್ತು ವಿಜಯಪುರದ ಅಧಿಪತಿಯಾದಂತಹ ಶ್ರೀ ಸಿದ್ದರಾಮೇಶ್ವರನ ಪೂಜೆ ಮಾಡಿ ಆ ತಂದೆಯ ಆಶೀರ್ವಾದ ತೆಗೆದುಕೊಂಡು ಗೋಮಾತೆಯ ಒಂದು ಪೂಜೆ ಮತ್ತು ಆಶೀರ್ವಾದ ತೆಗೆದುಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಾಮಪತ್ರವನ್ನು ಅಧಿಕೃತವಾಗಿ ಸಲ್ಲಿಸ್ತಾ ಇದ್ದೇವೆ. ವಿಜಯಪುರ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಮತದಾರ ಬಂಧುಗಳು, ಯುವ ಮಿತ್ರರು, ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗಾಗಿ, ಯುವಜನತೆಯ ಒಂದು ಭವಿಷ್ಯಕ್ಕಾಗಿ, ರೈತರ ಸುಭಿಕ್ಷತೆಗಾಗಿ ಅವರೆಲ್ಲರೂ ಬಂದು ಆಶೀರ್ವಾದ ಮಾಡಿ ನನ್ನ ವಿಜಯಕ್ಕೆ ತಾವು ಸಾಥ್ ಕೊಟ್ಟಿರುವಂತಹ ವಿಶ್ವಾಸ ಇಟ್ಕೊಂಡಿದ್ದೇನೆ. ಬನ್ನಿ, ಜೊತೆಗೂಡಿ ಅಡ್ಜಸ್ಟ್ಮೆಂಟ್ ಇಲ್ಲಿಗೆ ನಿಲ್ಲಲಿ, ನಮ್ಮ ಜಿಲ್ಲೆಗೆ ಸಮಗ್ರವಾದ ಅಭಿವೃದ್ಧಿ ಬರಲಿ ಅಂತ ನಾನು ವಿನಂತಿಸಿಕೊಂಡು ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತೇನೆ. ನಾವು ಸರಳತೆಯಲ್ಲಿ ನಂಬಿಕೆ ಕೊಟ್ಟುಕೊಂಡವರು, ಯಾವುದೇ ಕಪ್ಪುತನ ನನ್ನಿಲ್ಲ, ಆಡಂಬರವನ್ನು ತೋರಿಸೋಕ್ಕೆ. ಸೊ ಅತ್ಯಂತ ಸರಳವಾಗಿ ನನ್ನ ಮೇಲೆ ಪ್ರೀತಿ ಇಟ್ಟು, ವಿಶ್ವಾಸವಿಟ್ಟು, ಅಭಿಮಾನಕ್ಕೆ ಬಂದಂತಹ ನನ್ನ ಬಂಧು ಬಾಂಧವರು, ಮಿತ್ರರು, ಸ್ವಾಭಿಮಾನಿ ವಿಜಯಪುರ ಜನತೆಯ ಮತದಾರ ಬಂಧುಗಳ ಜೊತೆಗೆ ಅತ್ಯಂತ ಸರಳವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ. ಉಳ್ಳವರು ಶಿವಾಲಯ ಮಾಡೋರಿಗೆ ನಾನೇನು ಮಾಡಿಲ್ಲ, ಬಡವನಿಗೆ ಅವ್ರ ಆಡಂಬರ ಮಾಡಿದ ಸರಳವಾಗಿ ಹೋಗ್ತೀನಿ. ಗುರುವಿನ ಮಾರ್ಗದರ್ಶನದಾಗೆ ಹೊರಟಿರಿ ಸರ್. ಗುರುವಿನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ಗುರುವಿನ ನಿರ್ದೇಶನದ ಅಡಿಯಲ್ಲಿ ನಾನು ಸಾಕ್ತಾ ಇದ್ದೇನೆ. ಗುರುವೇ ಸರ್ವಸ್ವ, ಗುರುಬ್ರಹ್ಮ ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ನಂಬಿದ್ದೇನೆ, ಗುರುವೇ ದಾರಿ ತೋರಿಸ್ತಾನೆ. ಬಿಜೆಪಿಯವರು ಮನವೊಲಿಸುವಂತ ಪ್ರಯತ್ನ ಏನು ಮಾಡಿ? ಭಾರತೀಯ ಜನತಾ ಪಕ್ಷದ ಹಿರಿಯರಲ್ಲಿ ವಿಶ್ವಾಸ ಇದೆ, ಅಚಲವಾದ ನಂಬಿಕೆ ಇಟ್ಕೊಂಡಿದ್ದೇನೆ. ಅವ್ರು ನ್ಯಾಯ ಕೊಡ್ತಾ ಅನ್ನೋ ಭರವಸೆ ಇವೂ ಇದೆ. 19 ಕಾಯೋಣ. ಈಗ ಬಿಜೆಪಿಯವರು ಅಕಸ್ಮಾತ್ ಮನವೊಲಿಕೆ ಒಂದೇ ಒಂದು ಕಂಡೀಷನ್ ಮೇಲೆ, ಅದು ವಿಜಯಪುರದ ಸಮಗ್ರ ಅಭಿವೃದ್ಧಿ, ವಿಜಯಪುರದ ಮತದಾರ ಬಂಧುಗಳಿಗೆ ನ್ಯಾಯ ಸಿಗಬೇಕು. ಇಂತಹ ಅಸಮರ್ಥ ಅಭ್ಯರ್ಥಿಯಿಂದ ನಮ್ಮ ಜಿಲ್ಲೆಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನೋದು ಒಂದೇ ನನ್ನ ಕಂಡೀಷನ್.